ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಏನು ಅಂತ ನಾವೀಗ ನೋಡೋದಾದ್ರೆ, ಮೊದಲನೇದಾಗಿ ಈ ಗ್ರಂಥದಲ್ಲಿ ಜ್ಯೋತಿಷ್ಯ, ವೈದ್ಯ, ರಮಲ, ಪಂಚಪಕ್ಷಿ, ಸಾಮುದ್ರಿಕ ಶಾಸ್ತ್ರಗಳು, ಕೈಗಾರಿಕೆಯ ವಿಷಯ, ಯಂತ್ರ ಮಂತ್ರ, ತಂತ್ರಶಾಸ್ತ್ರ, ವಶೀಕರಣ, ಮೋಹನ ಸ್ತಂಭನ, ರಸಾಯನ ವಿದ್ಯೆ, ಉಚ್ಚಾಟನ, ಇಂದ್ರಜಾಲ, ಮಹೇಂದ್ರಜಾಲ ಮೊದಲಾದ ಅನೇಕ ವಿದ್ಯಾ ವಿಷಯಗಳನ್ನ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದರ ಒಂದು ವಿಷಯ ಯಾವ ರೀತಿಯಾಗಿರುತ್ತಂದ್ರೆ, ಜಾವಳ ಕಾರ್ಯಕ್ಕೆ ಹೇಳಿದ ನಕ್ಷತ್ರಗಳಲ್ಲಿ ಕ್ಷೌರ ಮಾಡಿಸತಕ್ಕದ್ದು. ಆದಿತ್ಯವಾರ ಕ್ಷೌರ ಮಾಡಿಸಿದರೆ 1 ತಿಂಗಳ ಆಯುಷ್ಯು ಕಡಿಮೆಯಾಗುವುದು. ಸೋಮವಾರದಲ್ಲಿ 7 ತಿಂಗಳ ಆಯುಷ್ಯು ಹೆಚ್ಚಾಗುವುದು. ಮಂಗಳವಾರ 8 ತಿಂಗಳ ನಾಶ ಆಗುವುದು. ಬುಧವಾರ 5 ತಿಂಗಳು ಹೆಚ್ಚಾಗುವುದು. ಗುರುವಾರ 10 ತಿಂಗಳ ಆಯುಷ್ಯ ವೃದ್ಧಿ ಆಗುವುದು. ಈ ರೀತಿಯಾಗಿ ನಾವು ಈ ಒಂದು ತಲೆಯ ಕೂದಲನ್ನು ಕಟ್ ಮಾಡಿಸೋದ್ರಲ್ಲೂ ಕೂಡ ಯಾವ ವಾರ ಮಾಡಿಸಬೇಕು, ಯಾವ ವಾರ ಮಾಡಿಸೋದ್ರಿಂದ ಏನಾಗುತ್ತೆ ಅಂತ ಕೂಡ ಸ್ಪಷ್ಟ ವಿಚಾರವನ್ನು ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಹರೇ ಕೃಷ್ಣ, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಅಧ್ಯಾಪುಸ್ತಕ ಭಂಡಾರದ ಸಂಚಿಕೆಯಲ್ಲಿ ನಾವು ವಿದ್ಯಾ ಭಂಡಾರ ಅನ್ನುವಂತಹ ಈ ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನ ಈ ಒಂದು ವಿದ್ಯಾ ಭಂಡಾರ ಪುಸ್ತಕವನ್ನು ತರಿಸಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಹಾಗಾಗಿ ನಿಮ್ಮೆಲ್ರಿಗೋಸ್ಕರ ಈ ಒಂದು ವಿದ್ಯಾ ಭಂಡಾರ ಅನ್ನುವಂತಹ ಪುಸ್ತಕ ಈಗ ನಿಮ್ಮ ಈ ಅಧ್ಯಾಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ. ಹಾಗಾದರೆ ಈ ವಿದ್ಯಾ ಭಂಡಾರ ಪುಸ್ತಕದಲ್ಲಿರುವಂತಹ ವಿಷಯಗಳು ಏನಂತ ಕೂಡ ತುಂಬ ಜನ ನನಗೆ ಕೇಳ್ತಾ ಇದ್ರು. ಹಾಗಾಗಿನೇ ಈ ಒಂದು ವಿದ್ಯಾ ಭಂಡಾರ ಪುಸ್ತಕದ ಬಗ್ಗೆ ನಿಮಗೆ ಈಗ ಈ ಒಂದು ಸಂಚಿಕೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೀವು ವಾಚ್ ಮಾಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶೇಷವಾಗಿರುವಂತಹ ಸಂಚಿಕೆಗಳು ಸಿಗ್ತಾ ಇರುತ್ತೆ. ಮೊದಲನೇದಾಗಿ ಈ ಪುಸ್ತಕದ ಹೆಸರು ವಿದ್ಯಾ ಭಂಡಾರ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಈ ವಿದ್ಯಾ ಭಂಡಾರ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವೀಗ ನೋಡೋಣ. ಇದರಲ್ಲಿರುವಂತಹ ಪುಟಗಳ ಸಂಖ್ಯೆ 418 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಈ ಪುಸ್ತಕದ ಹಾಗಾದರೆ ಒಳಗಡೆ ಏನೆಲ್ಲ ವಿಷಯಗಳಿದೆ ಅಂತ ನಾವೀಗ ನೋಡೋಣ. ಈ ವಿಶೇಷವಾಗಿರುವಂತಹ ಪುಸ್ತಕದ ಗ್ರಂಥಕರ್ತರು ಬಂದು ತೋಟಪ್ಪಯ್ಯ ಶಾಸ್ತ್ರಿಗಳು ಅಂತ ಹೇಳ್ಬಿಟ್ಟು. ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಏನು ಅಂತ ನಾವೀಗ ನೋಡೋದಾದ್ರೆ, ಮೊದಲನೇದಾಗಿ ಈ ಗ್ರಂಥದಲ್ಲಿ ಜ್ಯೋತಿಷ್ಯ, ವೈದ್ಯ, ರಮಲ, ಪಂಚಪಕ್ಷಿ, ಸಾಮುದ್ರಿಕ ಶಾಸ್ತ್ರಗಳು, ಮೆಸ್ಮೇರಿಸಂ ಶಾಸ್ತ್ರ, ಕೈಗಾರಿಕೆಯ ವಿಷಯ, ಯಂತ್ರ ಮಂತ್ರ, ತಂತ್ರಶಾಸ್ತ್ರ, ವಶೀಕರಣ, ಮೋಹನ ಸ್ತಂಭನ, ರಸಾಯನ ವಿದ್ಯೆ, ಉಚ್ಚಾಟನ, ಇಂದ್ರಜಾಲ, ಮಹೇಂದ್ರಜಾಲ ಮೊದಲಾದ ಅನೇಕ ವಿದ್ಯಾ ವಿಷಯಗಳನ್ನ ಒಳಗೊಂಡಿದೆ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ನಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದ್ರೆ ಈ ಪರಿವಿಡಿಯಲ್ಲಿ ಇರುವಂತಹ ವಿಷಯಗಳು ಯಾವ ರೀತಿಯಾಗಿದೆ ಅಂತ ನಾವೀಗ ನೋಡೋಣ. ಮೊದಲನೇದಾಗಿ ವಿದ್ಯಾ ಭಂಡಾರ ಗ್ರಂಥದೊಳಗೆ ಅಂತ ಹೇಳ್ಬಿಟ್ಟು ಈ ಒಂದು ಪರಿವಿಡಿಯನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮೊದಲನೇ ಅಂದ್ರೆ 1ನೆಯ ಪ್ರಕರಣ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮಂಗಳಾಚರಣ ಈ ರೀತಿಯಾಗೆಲ್ಲ ನಾವು ನೋಡ್ಬೋದು. ನಂತರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಮಹಿಮೆ ಮತ್ತು ಅವಶ್ಯಕತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮತ್ತೆ ಸಿದ್ಧಾಂತ ಶಾಸ್ತ್ರದಲ್ಲಿಯ 60 ವರ್ಷ ಅಂತ ಕೊಟ್ಟಿದ್ದಾರೆ. ಆಯನಗಳು, ಋತುಗಳು, ತಿಂಗಳು ಅಥವಾ ಮಾಸಗಳು, ಪಕ್ಷಗಳು, ತಿಥಿಗಳು, ವಾರಗಳು, ನಕ್ಷತ್ರಗಳು, ಯೋಗಗಳು, ಕರಣಗಳು, ರಾಶಿಗಳು ಮತ್ತು ಲಗ್ನಗಳು, 1 ದಿನದ ಕಾಲಮಾನಗಳು, ಪಂಚಾಂಗ ನೋಡತಕ್ಕ ವಿವರಗಳು, ಪ್ರತಿಯೊಬ್ಬರ ನಕ್ಷತ್ರ ಚರಣದ ಮಾಹಿತಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇನ್ನೂ ಹಲವಾರು ವಿಷಯಗಳನ್ನ ನಾವಿಲ್ಲಿ ನೋಡ್ಬೋದು. ನಾನು ನಿಮಗೆ ಈಗ ಸಂಕ್ಷಿಪ್ತವಾಗಿ ಸ್ವಲ್ಪ ತಿಳಿಸ್ತಾ ಇದ್ದೀನಿ ಅಷ್ಟೇ. ನಂತರ ಇದರಲ್ಲೇ ನಾವು 2ನೆಯ ಪ್ರಕರಣ ಅಂತ ಇದೆ. ಈ 2ನೇ ಪ್ರಕರಣದಲ್ಲಿ ತೇರು, ಚಕ್ಕಡಿ, ಗಾಡಿ ಮುಂತಾದವುಗಳನ್ನು ಮಾಡಿಸತಕ್ಕ ಮುಹೂರ್ತಗಳು ಅಂತ ಕೊಟ್ಟಿದ್ದಾರೆ. ರಂಟೆ, ಕುಂಟೆ ಹೊಡಲು ಮುಹೂರ್ತ, ಬಿತ್ತುವುದಕ್ಕೆ ಮುಹೂರ್ತ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಬಿತ್ತುವುದಕ್ಕೆ ಎತ್ತುಗಳ ವಿವರ, ಪೈರು ಕೊಯ್ಯುವುದಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕಣ ಮಾಡುವ ನಕ್ಷತ್ರದ ಪದ್ಧತಿ ಅಂತ ಕೊಟ್ಟಿದ್ದಾರೆ. ಹಂತಿ ಕಟ್ಟುವ ಮುಹೂರ್ತಗಳಂತ ಕೊಟ್ಟಿದ್ದಾರೆ. ರಾಶಿಯನ್ನು ಮನೆಗೆ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇನ್ನು ಹಲವಾರು ವಿಶೇಷತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ನಾವು ನೋಡಬಹುದು ಎಲೆ, ಬಳ್ಳಿ, ಬದನೆ ಮುಂತಾದ ಅಗಿಗಳನ್ನು ಹಚ್ಚುವುದಕ್ಕೆ ಮುಹೂರ್ತಗಳು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕಬ್ಬಿನ ಬೀಜಗಳನ್ನು ತುಳಿಸಲಿಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಕಬ್ಬಿನ ಎಣ್ಣೆಯ ಗಾಣ ಹೂಡಲಿಕ್ಕೆ, ದನಗಳು ತರಲು ಕೊಡಲು ಅಂತ ಹೇಳ್ಬಿಟ್ಟು ಇನ್ನು ಹಲವಾರು ವಿಶೇಷತೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ವ್ಯಾಪಾರದ ಅಂಗಡಿ ಮಾಡಲಿಕ್ಕೆ ಅಂತ ಕೊಟ್ಟಿದ್ದಾರೆ. ಸರ್ವ ವಸ್ತುಗಳ ಖರೀದಿ ಮಾರಾಟಕ್ಕೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಮಂತ್ರ, ಯಂತ್ರ, ವ್ರತಾದಿಗಳ ಬಗ್ಗೆ ಅಂತಾನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇನ್ನೂ ಹಲವಾರು ವಿಶೇಷತೆಗಳನ್ನು ನೋಡ್ಬೋದು. ಇದೇ ರೀತಿಯಾಗಿ 3ನೇ ಪ್ರಕರಣ ಅಂತ ಇದೆ. ಇದರಲ್ಲೂ ಕೂಡ ಹಲವಾರು ವಿಶೇಷಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಗೋಚಾರ ಗ್ರಹಗಳನ್ನು ತಿಳಿಯುವಿಕೆ ಅಂತ ಕೊಟ್ಟಿದ್ದಾರೆ. ಕುಂಡಲಿ ರಾಶಿ ಗ್ರಹಗಳ ವಿಚಾರಗಳ ಬಗ್ಗೆ ತಿಳ್ಕೊಳ್ಬಹುದು. ರವಿಯ ಫಲ, ಚಂದ್ರನ ಫಲ, ಕುಜ ಫಲ, ಬುಧ ಫಲ ಈ ರೀತಿಯಾಗಿ ನಾವು ಎಲ್ಲ ಗ್ರಹಗಳ ಫಲಗಳನ್ನ ತಿಳ್ಕೊಳ್ಬಹುದು. ಮತ್ತೆ ಇಲ್ಲಿ ಗರ್ಭಿಣಿಯು ಹೇಗೆ ಇರಬೇಕು, ಮುಟ್ಟಾದ ಸ್ತ್ರೀ ಪಾಲಿಸುವ ನಿಯಮಗಳು ಯಾವುದು ಅಂತ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಮಗೆ ಉತ್ತರಾರ್ಧ ವಿದ್ಯಾ ಭಂಡಾರ ಗ್ರಂಥದೊಳಗಿನ ವಿಷಯಾನುಕ್ರಮಣಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಈ ರೀತಿ ಇನ್ನೂ ಹಲವಾರು ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬಹುದು. ಇಲ್ಲಿ ನೋಡ್ಬೋದು ರಮಲ ಶಾಸ್ತ್ರ ವಿಚಾರ ಅಂತ ಇದೆ, ಮತ್ತು ಸ್ಥಾನಗಳ ಪ್ರಶ್ನೆ ಸಮೂಹ ವಿವರ ಅಂತ ಇದೆ, ರಮಲ ಸ್ಫುಟ ಪ್ರಶ್ನೆಗಳ ವಿಚಾರ ಅಂತ ಇದೆ. ಅದ್ರೊಳಗಡೆ ಇನ್ನು ಹಲವಾರು ವಿಷಯಗಳು ಬರುತ್ತೆ. ಈ ರೀತಿಯಾಗಿ ತುಂಬಾ ವಿಷಯಗಳನ್ನ ಈ ಪುಸ್ತಕ
ಒಳಗೊಂಡಿದೆ. ಈಗ ಅದರಲ್ಲಿರುವಂತಹ ವಿಷಯಗಳು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಒಂದೆರಡು ನೋಡೋಣ. ಇಲ್ಲಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಆಯನಗಳು ಅಂತ ಇದೆ. ಇಲ್ಲಿ ಬಂದು 1 ವರ್ಷಕ್ಕೆ ಉತ್ತರಾಯಣ ದಕ್ಷಿಣಾಯಣವೆಂದು 2 ಆಯನಗಳಾಗುವವು. ಸ್ಥೂಲಮಾನ ರೀತಿಯಿಂದ ಪುಷ್ಯ ಮಾಸದಿಂದ ಜ್ಯೇಷ್ಠ ಮಾಸದವರೆಗೆ ಸೂರ್ಯನು ಉತ್ತರಕ್ಕೆ ಹೋಗುತ್ತಿರುವುದರಿಂದ ಉತ್ತರಾಯಣವೆಂತಲೂ ಈ ರೀತಿಯಾಗಿರೋ ಒಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಮತ್ತೆ ಇಲ್ಲಿ ಪಕ್ಷಗಳ ಬಗ್ಗೆ ಆಗಿರ್ಬೋದು, ತಿಥಿಗಳ ಬಗ್ಗೆ ಆಗಿರ್ಬೋದು, ಎಲ್ಲದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ಬೋದು. ಮತ್ತೆ ವಾರಗಳಾಗಿರ್ಬೋದು, ಮತ್ತೆ ನಕ್ಷತ್ರಗಳಾಗಿರ್ಬೋದು, ಅದು ಯಾವುದು ಏನು ಅನ್ನುವಂಥ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಲ್ಲಿ ನೋಡ್ಬೋದು ನಕ್ಷತ್ರಗಳು 27 ಅಂತ ಕೊಟ್ಟಿದ್ದಾರೆ. ಆಕಾಶ ಮಂಡಲದೊಳಗೆ ಅನಂತ ಕೋಟಿ ನಕ್ಷತ್ರಗಳಿದ್ದರೂ ಈ ಭೂಮಂಡಲದಲ್ಲಿ ವ್ಯಾಪನೆಯುಳ್ಳಂಥವು 27 ನಕ್ಷತ್ರಗಳು. ಅವುಗಳು ಯಾವುದಂತ ನಾವಿಲ್ಲಿ ನೋಡೋದಾದ್ರೆ ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಈ ರೀತಿಯಾಗಿ ನಾವು 27 ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಬಹುದು. ಅದರ ಒಂದು ವಿಶೇಷತೆಯನ್ನು ಕೂಡ ನಾವು ಈ ಪುಸ್ತಕದಲ್ಲಿ ನೋಡಬಹುದು. ನಂತರ ಈ ಒಂದು ಗ್ರಹಗಳ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ, ದಿನದ ಕಾಲಮಾನಗಳ ಬಗ್ಗೆನೂ ಕೂಡ ಕೊಟ್ಟಿದ್ದಾರೆ, ಪಂಚಾಂಗ ನೋಡತಕ್ಕ ವಿವರಗಳ ಬಗ್ಗೆನೂ ಕೂಡ ನಾವು ಇದರಲ್ಲಿ ನೋಡ್ತಾ ಹೋಗಬಹುದು. ಮತ್ತೆ ಇಲ್ಲಿ ತಿಥಿಗಳ ಬಗ್ಗೆ ತುಂಬಾನೇ ವಿಶೇಷವಾಗಿರುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ತಿಥಿಗಳ ವಿಶೇಷ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಬಿದಿಗೆ, ತದಿಗೆ, ಪಂಚಮಿ, ಸಪ್ತಮಿ, ದಶಮಿ, ಏಕಾದಶಿ, ತ್ರಯೋದಶಿ, ಪೌರ್ಣಿಮಾ, ಬಹುಳ, ಪಾಡ್ಯ ಇವು ಶುಭ ತಿಥಿಗಳು ಅಂತ ಹೇಳ್ಬಿಟ್ಟು ಆ ತಿಥಿಗಳ ಬಗ್ಗೆನೂ ಕೂಡ ನಾವಿಲ್ಲಿ ಗಮನಿಸಬಹುದು. ಮತ್ತೆ ಇಲ್ಲಿ ನಾವು ನೋಡೋದಾದ್ರೆ ಕೂಸಿಗೆ ಹೆಸರಿಡುವ ಮುಹೂರ್ತ ಅಂತ ಇದೆ. ಕೂಸಿಗೆ ಹೆಸರಿಡುವ ಮುಹೂರ್ತ ಅಂತ ಇದೆ. ಗಂಡು ಹುಡುಗರಿಗೆ 12ನೇ ದಿನದಲ್ಲಿ, ಹೆಣ್ಣು ಹುಡುಗರಿಗೆ 13ನೇ ದಿನದಲ್ಲಿ ನಕ್ಷತ್ರಾದಿಗಳನ್ನು ಕೂಡ ನೋಡದೆ ತೊಟ್ಟಿಲಲ್ಲಿ ಹಾಕತಕ್ಕದ್ದೆಂದು ಹೇಳಿದ್ದಾರೆ. ಇಲ್ಲಿ ನೋಡೋದು ಹಾಗೆ ಬಾಣಂತಿಯು ದೇವರಿಗೆ ಹೋಗಲು ಅಂತ ಹೇಳ್ಬಿಟ್ಟು ಅದರ ಒಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಮತ್ತೆ ಬಾಲಕರ ಕಿವಿ ಚುಚ್ಚುವ ಮುಹೂರ್ತ ಅಂತ ಇದೆ. ಅದ್ರ ಬಗ್ಗೆನೂ ಕೂಡ ಇಲ್ಲಿ ತುಂಬಾನೇ ವಿಶೇಷತೆಯನ್ನ ನೋಡಬಹುದು. ಮತ್ತೆ ಇಲ್ಲಿ ನೋಡಬಹುದು ಜಾವಳ ಅಥವಾ ಜಡೆ ಇಳಿಸುವ ಮುಹೂರ್ತ. ನಮ್ಮಲ್ಲಿ ಜವಳ ಅಂತ ಹೇಳ್ತೀವಿ. ಈ ಒಂದು ಜವಳ ಅಥವಾ ಜಡೆ ಇಳಿಸುವ ಮುಹೂರ್ತದ ಬಗ್ಗೆನೂ ಕೂಡ ನಾವು ನೋಡಬಹುದು. ಕ್ಷೌರ ಮಾಡಿಸಲಿಕ್ಕೆ ಮುಹೂರ್ತ ಯಾವುದಂತನೂ ಕೂಡ ನೋಡ್ಬೋದು. ಅಂದ್ರೆ ಈ ಒಂದು ಹೇರ್ ಕಟ್ ನ ಮಾಡಿಸೋದಕ್ಕೆ ಮುಹೂರ್ತ ಯಾವುದಂತನೂ ಕೂಡ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಒಂದು ವಿಷಯ ಯಾವ ರೀತಿಯಾಗಿರುತ್ತಂದ್ರೆ ಜಾವಳ ಕಾರ್ಯಕ್ಕೆ ಹೇಳಿದ ನಕ್ಷತ್ರಗಳಲ್ಲಿ ಕ್ಷೌರ ಮಾಡಿಸತಕ್ಕದ್ದು. ಆದಿತ್ಯವಾರ ಕ್ಷೌರ ಮಾಡಿಸಿದರೆ 1 ತಿಂಗಳ ಆಯುಷ್ಯು ಕಡಿಮೆಯಾಗುವುದು. ಸೋಮವಾರದಲ್ಲಿ 7 ತಿಂಗಳ ಆಯುಷ್ಯು ಹೆಚ್ಚಾಗುವುದು. ಮಂಗಳವಾರ 8 ತಿಂಗಳ ನಾಶ ಆಗುವುದು. ಬುಧವಾರ 5 ತಿಂಗಳು ಹೆಚ್ಚಾಗುವುದು. ಗುರುವಾರ 10 ತಿಂಗಳ ಆಯುಷ್ಯ ವೃದ್ಧಿ ಆಗುವುದು. ಈ ರೀತಿಯಾಗಿ ನಾವು ಈ ಒಂದು ತಲೆಯ ಕೂದಲನ್ನ ಕಟ್ ಮಾಡಿಸುವುದರಲ್ಲೂ ಕೂಡ ಯಾವ ವಾರ ಮಾಡಿಸಬೇಕು, ಯಾವ ವಾರ ಮಾಡಿಸೋದ್ರಿಂದ ಏನಾಗುತ್ತೆ ಅಂತ ಕೂಡ ಸ್ಪಷ್ಟ ವಿಚಾರವನ್ನ ನಾವು ಇದರಲ್ಲಿ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ಉಪನಯನವನ್ನು ಮಾಡೋದಕ್ಕೆ ಆಗಿರ್ಬೋದು, ಹೊಸ ಬಟ್ಟೆಗಳನ್ನು ಧರಿಸೋದಕ್ಕೆ ಆಗಿರ್ಬೋದು, ಹೊಸ ಆಭರಣಗಳನ್ನು ಧರಿಸೋದಕ್ಕೆ ಆಗಿರ್ಬೋದು, ಪ್ರಯಾಣಕ್ಕೆ ಶುಭ ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಪ್ರಯಾಣಕ್ಕೆ ದುಷ್ಟ ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ನೋಡ್ಬೋದು ಮುಟ್ಟಾದ ಸ್ತ್ರೀಯರು ಪಾಲಿಸತಕ್ಕಂತಹ ನಿಯಮಗಳು ಯಾವುದಂತನೂ ಕೂಡ ಇಲ್ಲಿ ತುಂಬಾನೇ ವಿಶೇಷವಾಗಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾವು ಹಸ್ತ ಅಂಗ ಸಾಮುದ್ರಿಕ ಶಾಸ್ತ್ರದ ವಿಚಾರದ ಬಗ್ಗೆನೂ ಕೂಡ ಇಲ್ಲಿ ತುಂಬಾನೇ ವಿಶೇಷವಾಗಿ ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ನಮಗೆ ಪ್ರಶ್ನೆ, ಜನನ ಕುಂಡಲಿ, ರಮಲ, ಪಂಚಪಕ್ಷಿ ಶಾಸ್ತ್ರ ಮೊದಲಾದ ವಿಷಯಗಳ ಬಗ್ಗೆನೂ ಕೂಡ ನಮಗೆ ಈ ಪುಸ್ತಕ ತುಂಬಾನೇ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸಿ. ಇಲ್ಲಿ ನಾವು ನೋಡೋದಾದ್ರೆ ಆಯುರ್ವೇದ ವೈದ್ಯಶಾಸ್ತ್ರ ಅಂತ ಇದೆ. ಇಲ್ಲಿ ನೋಡೋದು ಅದಕ್ಕೆ ಒಂದು ಮೊದಲನೇದಾಗಿ ಒಂದು ಶ್ಲೋಕ ಬರುತ್ತೆ. ನಂತರ ಇದರ ಒಂದು ಭಾವಾರ್ಥ ಯಾವ ರೀತಿಯಾಗಿರುತ್ತೆ ಅಂದ್ರೆ, ಮಾನವನ ಆಯುಷನ್ನು ಒಳ್ಳೆಯ ರೀತಿಯಿಂದ ಸಂರಕ್ಷಿಸುವುದರಿಂದಲೇ ಇದಕ್ಕೆ ಆಯುರ್ವೇದವೆಂದು ಹೇಳಲ್ಪಡುತ್ತದೆ ಮತ್ತು ಅದು ಧರ್ಮ, ಅರ್ಥ, ಕಾಮ, ಮೋಕ್ಷ ರೂಪ ಪುರುಷಾರ್ಥ ಚತುಷ್ಟಯಗಳಿಗೆ ಕೂಡ ಕಾರಣೀಭೂತವಾಗಿರುತ್ತದೆ ಅಂತ ಹೇಳ್ಬಿಟ್ಟು ಈ ಒಂದು ಆಯುರ್ವೇದ ವೈದ್ಯಶಾಸ್ತ್ರದ ಬಗ್ಗೆನೂ ಕೂಡ ವಿಶೇಷತೆಯನ್ನ ಗಮನಿಸ್ಬೋದು. ಈ ರೀತಿಯಾಗಿ ಇನ್ನೂ ಹಲವಾರು ವಿಷಯಗಳು ಇದರಲ್ಲಿ ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ವಿಷಯಗಳನ್ನ ನಮಗೆ ಈ ಪುಸ್ತಕ ತಿಳಿಸ್ತಾ ಇದೆ. ಹಾಗಾದ್ರೆ ಇಂತಹ ಒಂದು ವಿಶೇಷವಾಗಿರುವಂತಹ ಪುಸ್ತಕ, ಈಗಾಗಲೇ ಈ ಒಂದು ವಿದ್ಯಾ ಭಂಡಾರ ಅಂತ ಯಾರೆಲ್ಲ ಕೇಳ್ತಾ ಇದ್ರಿ, ಮತ್ತೆ ಈ ವಿದ್ಯಾ ಭಂಡಾರ ಪುಸ್ತಕದಲ್ಲಿ ಏನು ವಿಷಯಗಳಿದೆ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ. ಈಗ ನಿಮಗೆ ಅರ್ಥವಾಗಿರುತ್ತೆ ಈ ವಿಶೇಷವಾಗಿರುವಂತಹ ಪುಸ್ತಕದಲ್ಲಿ ಎಷ್ಟೆಲ್ಲ ವಿಚಾರಗಳನ್ನ ತುಂಬಿಕೊಂಡಿದೆ ಅಂತ. ಸೊ ಹಾಗಾದ್ರೆ ಮತ್ತೆ ಯಾಕೆ ತಡ, ಯಾರಿಗೆ ಈ ವಿಶೇಷವಾಗಿರುವಂತಹ ಪುಸ್ತಕ ಬೇಕಾಗಿದೆ ಕೆಳಗಡೆ ಕೊಟ್ಟಿರುವಂತಹ ಸಂಖ್ಯೆಗೆ ನೀವು ಒಂದು ವಾಟ್ಸಪ್ನ ಮಾಡಿ ವಿದ್ಯಾ ಭಂಡಾರ ಅಂತ ಮೆಸೇಜ್ನ ಮಾಡಿದ್ರೆ ಸಾಕು. ಇದರ ಒಂದು ಪೇಮೆಂಟ್ ಡೀಟೇಲ್ಸ್ ಅನ್ನ ಕಳಿಸ್ಕೊಡ್ಲಾಗುತ್ತೆ. ಇದಕ್ಕೆ ಒಂದು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ವಿಳಾಸವನ್ನು ಕಳಿಸ್ಕೊಟ್ರೆ ಸಾಕು, ಪುಸ್ತಕವನ್ನು ನಿಮ್ಮ ವಿಳಾಸಕ್ಕೆ ಪೋಸ್ಟ್ ಮಾಡಲಾಗುತ್ತೆ. ಹರೇ ಕೃಷ್ಣ.